ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಚಿರುದು ಇವತ್ತು ಲಾಸ್ಟ್ ಡೇ ಸ್ಕೂಲು. ಈ ವರ್ಷ ಫುಲ್ ಕಂಪ್ಲೀಟ್ ಆಗಿದೆ. ಎಕ್ಸಾಮ್ಸ್ ಎಲ್ಲ ಬರೆದಿದ್ದಾನೆ. ಆ್ಯಂಡ್ ಇವತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ. ಆ್ಯಂಡ್ ಇವತ್ತೇ ಲಾಸ್ಟ್ ಅಲ್ವಾ, ಸೊ ಹಾಗಾಗಿ ಹೋಗಿ ಅವ್ನ ಎಕ್ಸಾಮ್ಸ್ ಎಲ್ಲ ಹೇಗೆ ಬರೆದಿದ್ದಾನೆ ಅಂತೆಲ್ಲ ಹೇಳ್ತಾರೆ. ಹೋಗಿ ಕೇಳ್ಕೊಂಡು ಬರಬೇಕು. ಆ್ಯಂಡ್ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಮ್ಮರ್ ಸ್ಟಾರ್ಟ್ ಆದಾಗ್ಲಿಂದ ಊಟ ಮಾಡಬೇಕು ಅನ್ನೋ ಫೀಲೇ ಆಗ್ತಾ ಇಲ್ಲ. ಬರೀ ಲಿಕ್ವಿಡ್ ಐಟಮೇ ತೊಗೊತಾ ಇದ್ದೀನಿ, ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರಾಗಿ ಅಂಬ್ಲಿ ಮಾಡ್ಕೊಂಡಿದ್ದೆ ನನಗೆ ಮಾತ್ರ. ಮಕ್ಕಳಿಗೆ ಟೊಮೆಟೊ ಬಾತ್ ಮಾಡಿದ್ನ, ಹಸ್ಬೆಂಡ್ ಅದನ್ನೇ ತಿನ್ಕೊತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ ಕಡೆ ಹೊರಡ್ವಿ. ಆನ್ ದ ವೇ ಹೋಗ್ತಾ ತುಂಬ ಟೈಮ್ ಇತ್ತು ಇನ್ನು ಸ್ಕೂಲ್ಗೆ ಹೋಗೋದು. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಆಂಜನೇಯನ ದೇವಸ್ಥಾನ ಇತ್ತು. ಚಿಕ್ಕೆರೆ, ದೇವನಹಳ್ಳಿ ಕೋಟೆ ಹತ್ರ ಬರುತ್ತೆ ಇದು. ಸೊ ಅಲ್ಲಿಗೆ ಹೋಗಿ ಸ್ವಲ್ಪ ಹೊತ್ತು ಕೈ ಎಲ್ಲ ಮುಕ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ವಿ. ಅಕ್ಕಪಕ್ಕ ಕೆರೆ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ವೆದರು. ಹಾಗಾಗಿ ಅದಾದ್ಮೇಲೆ ನೆಕ್ಸ್ಟ್ ಸೀದಾ ಸ್ಕೂಲಿಗೆ ಬಂದ್ವಿ. ಎಂಟ್ರೆನ್ಸ್ ಎಲ್ಲ ಈ ತರ ಬೋರ್ಡ್ ಎಲ್ಲ ಮಾಡಿದ್ರು ಕ್ರಿಯೇಟಿವ್ ಆಗಿ, ತುಂಬಾ ಚೆನ್ನಾಗಿತ್ತು. ಪೇರೆಂಟ್ಸ್ ಮೀಟಿಂಗ್ ಅಲ್ವಾ, ಹಾಗಾಗಿ. ಅಂಡ್ ಅಲ್ಲಿ ಹೋಗ್ತಿದ್ದಂಗೆನೆ ಒಂದು ಆನ್ಸರ್ ಶೀಟ್ ಎಲ್ಲ ಕೊಟ್ರು ಎಕ್ಸಾಮ್ದು, ಮಿಡ್ ಟರ್ಮ್ ಮತ್ತೆ ಫೈನಲ್ ಎಕ್ಸಾಮ್ದು ಎಲ್ಲಾನು. ಹಾಗೆ ಅದನ್ನ ನೋಡ್ತಾ ಇದ್ವಿ ನಾವು, ಹೇಗ್ ಬರ್ದಿದ್ದಾನೆ ಏನು ಅಂತ. ಅಂಡ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಕೂಡ ಆಗಿದ್ದಾನೆ. ಮನೆಗ್ ಬಂದ್ರೆ ಮಾತ್ರನೇ ಹಠ ಮಾಡ್ತಾನೆ, ಬಟ್ ಸ್ಕೂಲಲ್ಲೆಲ್ಲ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಇರ್ತಾನಂತೆ. ಅಂಡ್ ತುಂಬಾ ಎಲ್ಲದಕ್ಕೂ ಮುಂದೆ ಹೋಗಿ ಮಾತಾಡೋದು ಅದೆಲ್ಲ ಮಾಡ್ತಾನೆ ಅಂತ ಹೇಳ್ತಾ ಇದ್ರು. ಸೊ ತುಂಬಾ ಖುಷಿ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇಯರ್ಗೆ ಫೀಸ್ ಎಲ್ಲ ಕಟ್ಬೇಕಲ್ವಾ, ಸೊ ಹಾಗಾಗಿ ಅದ್ರ ಬಗ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅಲ್ಲೇ ಮ್ಯಾನೇಜ್ಮೆಂಟ್ ಅವ್ರು ಇರ್ತಾರಲ್ವಾ, ಅವ್ರ ಹತ್ರ ಕೇಳಿದ್ವಿ ಎಷ್ಟು ಫೀಸು ಏನು, ಯಾವಾಗ ಅಡ್ಮಿಷನ್ ಮಾಡಿಸ್ಬೇಕು ಏನು, ಆ ಥರದ್ದೆಲ್ಲ ಕ್ವಶನ್ಸ್ ಇತ್ತು. ಕೆಲವೊಂದು ನಮಗೂ ಕ್ವಶನ್ಸ್ ಇತ್ತು, ಅವ್ರಿಗೂ ಇರತ್ತೆ, ಡೌಟ್ ಎಲ್ಲ ಇರತ್ತೆ. ಹಾಗಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಂಡ್ ಈ ಮಂತಲ್ಲೇನೆ ಅವ್ರಿಗೆ ಮತ್ತೆ ನೆಕ್ಸ್ಟ್ ಸೀನಿಯರ್ KGಗೆ ಅಡ್ಮಿಷನ್ ಮಾಡ್ಸಕ್ ಹೇಳಿದ್ದಾರೆ. ಇದೇ ಲಾಸ್ಟ್ ಇಯರ್ ಆಗತ್ತೆ ಚಿರುದು ಈ ಸ್ಕೂಲಲ್ಲಿ. ನೆಕ್ಸ್ಟ್ ಇಯರು ನಾವು ಮತ್ತೆ ಬೇರೆ ಸ್ಕೂಲೆಲ್ಲ ಸರ್ಚ್ ಮಾಡ್ಬೇಕಾಗತ್ತೆ. ಸದ್ಯಕ್ಕೆ ಆ ತಾಪತ್ರಯ ಈ ವರ್ಷ ಇಲ್ಲ. ಹಾಗಾಗಿ ಈ ವರ್ಷ ಅಡ್ಮಿಷನ್ ಎಲ್ಲ ಓಕೆ, ಏನೇನ್ ಬೇಕು ಎಲ್ಲಾನು ಕೇಳ್ಕೊಂಡು ಅಡ್ಮಿಷನ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೂಡ ಅನ್ಕೊಂಡು. ಅಂಡ್ ಸ್ಕೂಲಿಗೆ ಮಗುನ ಕರ್ಕೊಂಡು ಹೋಗ್ಬೇಕಾಗಿತ್ತಂತೆ, ಲಾಸ್ಟ್ ಡೇ ಅಲ್ವಾ. ಬಟ್ ನಮಗ್ ಗೊತ್ತಿದ್ದಿಲ್ಲ, ನಾವು ಮನೇಲೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಅವರು ಕರ್ಕೊಂಡ್ ಬರ್ಬೇಕಾಗಿತ್ತು ಅಂತ ಹೇಳಿದ್ರು. ಸರಿ ಅಂತ ಎಲ್ಲ ಏನೇನ್ ಬೇಕೋ ಎಲ್ಲಾನು ಕಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಡಿಮಾರ್ಟ್ ಅಲ್ಲಿ ಕೆಲವೊಂದು ಐಟಮ್ಸ್ ಎಲ್ಲ ಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಮೇನ್ ಆಗಿ ಈ ಮಕಾನ ಎಲ್ಲ ಹೊರಗಡೆ ಸಿಗೋದೇ ಇಲ್ಲ ನಮ್ಗೆ, ಹಾಗಾಗಿ ಅದಕ್ಕೋಸ್ಕರ ಅಂತಾನೆ ಹೋಗ್ತೀವಿ. ಬಟ್ ಬರ್ಬೇಕಾದ್ರೆ ಬೇಜಾನ್ ತಗೊಂಡ್ ಬಂದ್ಬಿಡ್ತೀವಿ, ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು. ಹಾಗೆ ಸಮ್ಮರ್ ಅಲ್ವಾ, ಸ್ವಲ್ಪ ಸಬ್ಜಾ ಸೀಡ್ಸ್ ಎಲ್ಲ ಬೇಕಾಗಿತ್ತು, ಅದನ್ನು ಕೂಡ ತಗೊಂಡೆ. ಅಂಡ್ ಮಕ್ಳಿಗೆ ತಿಂಡಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹುಡುಕ್ತಾ ಇದ್ರು. ಅವರು ಕೂಡ ಅವ್ರಿಗೆ ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡು ಆ ಎಲ್ಲ ಐಟಮು ಆಲ್ಮೋಸ್ಟ್ ತಗೊಂಡ್ವಿ ನಾವು. ಚೆನ್ನಾಗಿತ್ತು. ಅಂಡ್ ಬಿಲ್ ಎಲ್ಲ ಹಾಕಿಸ್ಕೊಂಡು ವಾಪಸ್ ನಾವು ಮನೆಗೆ ಬಂದ್ವಿ. ಸೊ ಇವತ್ತು ಚಿರು ಸ್ಕೂಲ್ ಲಾಸ್ಟ್ ಡೇ, ಕರ್ಕೊಂಡು ಹೋಗ್ಬೇಕಾಗಿತ್ತಂತೆ. ನಮಗೆ ಗೊತ್ತಿಲ್ಲ, ನಾವು ಮನೇಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಅವನ್ನ ಕರ್ಕೊಂಡು ಬರಬೇಕಾಗಿತ್ತು ಅಂತ ಹೇಳಿದ್ರು. ಸೊ ಅವನು ಮಾಡಿರೋ ಆಕ್ಟಿವಿಟೀಸ್ ಬುಕ್ ಎಲ್ಲ ವಾಪಸ್ ರಿಟರ್ನ್ ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಕೊಡ್ತಾರೆ, ಹೋದ ವರ್ಷವೂ ಕೊಟ್ಟಿದ್ದರು. ಸೊ ಈ ವರ್ಷವೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ನೋಡ್ತಾ ಇದ್ದೆ ಸುಮ್ಮನೆ ಒಂದೊಂದೇ. ಬಿಕಾಸ್ ಇದೆಲ್ಲ ಸ್ಕೂಲಲ್ಲೇ ಇರುತ್ತೆ ನಮ್ಗೆ, ಈ ಥರ ಲಾಸ್ಟಲ್ಲೇ ಕೊಡೋದು. ನೋಡಿ, ಫೋಟೋ ಬುಕ್ ಎಲ್ಲ ಮಾಡಿದ್ದಾನೆ, ಅವ್ನ ಫೋಟೋಸ್ ಎಲ್ಲ ಅಂಟಿಸಿದ್ದಾರೆ. ಚೆನ್ನಾಗಿದೆ. ಆ್ಯಂಡ್ ಅದಾದಮೇಲೆ ಇದೊಂದು 3 ಬುಕ್ ಕೊಟ್ಟಿದ್ರು. ಆ್ಯಂಡ್ ಅವ್ರದ್ದು ಆ್ಯಕ್ಟಿವಿಟೀಸ್ ಬುಕ್ಕೆಸ್ ಎಲ್ಲ ಮೊದಲೇ ವಾಪಸ್ ಕೊಟ್ಟು ಕಳಿಸ್ಬಿಟ್ಟಿದ್ರು ಬುಕ್ಕೆಲ್ಲ. ನೆಕ್ಸ್ಟು ಪ್ರತಿ ವರ್ಷ ಇದೊಂದು ಫೈಲ್ ಕೊಡ್ತಾರೆ. ಈ ಫೈಲಲ್ಲಿ ಜೂನಿಯರ್ KG ಪಾಸಾಗಿ ಸೀನಿಯರ್ KGಗೆ ಪ್ರಮೋಟ್ ಆಗಿದ್ದಾರೆ ಅಂತ ಒಂದು ಸರ್ಟಿಫಿಕೇಟು, ಹಾಗೆ ಅವ್ರದ್ದು ಸ್ಕೂಲ್ ಗ್ರೂಪ್ ಫೋಟೋ ಇರುತ್ತಲ್ಲ, ಅಂದರೆ ಅವ್ನ ಕ್ಲಾಸ್ದು ಮಾತ್ರ ಜೂನಿಯರ್ KGದೊಂದು ಗ್ರೂಪ್ ಫೋಟೋ ಕೊಟ್ಟಿದ್ದಾರೆ. ಸೊ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಇದರಲ್ಲಿ, ಚೆನ್ನಾಗಿದ್ದಾನೆ. ಆ್ಯಂಡ್ ಅದಾದಮೇಲೆ ಅವ್ನದು ಆನ್ಸರ್ ಶೀಟ್ ಎಲ್ಲ ಕೊಟ್ಬಿಡ್ತಾರೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ಕಲರಿಂಗ್ ಎಲ್ಲ. ಆ್ಯಂಡ್ ಖುಷಿ ಆಯಿತು. ಒಂದು ಹ್ಯಾಂಡ್ ರೈಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಈ ವಯಸ್ಸಲ್ಲಿ, ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾನೆ ಪ್ರತಿಯೊಂದೂ ಅಷ್ಟೇ. ಸೊ ಈ ಥರ ಇತ್ತು. ಆ್ಯಂಡ್ ಈ ತಿಂಗಳೊಳಗಡೆ ಅಡ್ಮಿಷನ್ ಕೂಡ ಮಾಡ್ಸೋಕ್ಕೆ ಹೇಳಿದ್ದಾರೆ ಮತ್ತು ನೆಕ್ಸ್ಟ್ ಇಯರ್ಗೆ. ಸೊ ಎಲ್ಲದಕ್ಕೂ ಸ್ಮೈಲು, ಸ್ಟಾರು, ಸ್ಮೈಲು ಎಲ್ಲ ಹಾಕಿದ್ದಾರೆ. ಸೊ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾನೆ.
ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡೋಕ್ಕಾಗಿದ್ದಿಲ್ಲ. ಸೊ ಹಾಗಾಗಿ ಈವ್ನಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಹೂವು ಎಲ್ಲ ಇತ್ತು ಕೆಲವೊಂದು, ಅದನ್ನ ಕಿತ್ಕೊಂಡು ಬರೋಣ ಅಂತ ಹೋಗಿದ್ನಾ. ಸೊ ಅಷ್ಟರಲ್ಲಿ ಅಪ್ಪ ಮಕ್ಕಳು ನಾವೇ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟೆ. ನಮ್ಮ ಹಸ್ಬೆಂಡ್ಗಂತೂ ಇವ್ರನ್ನ ಇಟ್ಕೊಂಡು ಪೂಜೆ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ನಾನು ಕಡ್ಲಿ ಬೆಳಗ್ತೀನಿ, ನನಗೆ ಗಂಟೆ ಬೇಕು ಅಂತ ಇಬ್ರು ಕಿತ್ತಾಡ್ತಾ ಇದ್ರು. ಹೇಗೋ ಸಮಾಧಾನ ಮಾಡಿ 3 ಜನನು ಪೂಜೆ ಮಾಡಿ ಮುಗಿಸಿದ್ರು, ಅದೇ ಖುಷಿ. ಅದಾದ್ಮೇಲೆ ಇಬ್ರು ಚೆನ್ನಾಗಿ ರೆಡಿ ಆಗಿದ್ರ. ಸೊ ಫೋಟೋಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಕೊಂತಾ ಇದ್ದೆ. ಬಟ್ ಬುಜ್ಜಿ ಒಂದ್ ಮಾತ್ ಕೇಳಲ್ಲ, ಇಟ್ಕೊಳತೀನಿ ಕುತ್ಕೊಳ್ಳೋ ಅಂದ್ರೆ ಕುತ್ಕೊಳ್ಳೋದೇ ಇಲ್ಲ. ಸೊ ಆಮೇಲೆ ಅವ್ರ ಅಪ್ಪ ಸ್ನಾನ ಮಾಡಿಸಿದ್ದು ಅಂತ ಇಬ್ರು ಹೇಳ್ತಾ ಇದ್ರು. ಸರಿ ಅನ್ಬಿಟ್ಟು ನಾನು ಇವಾಗ ನೈಟ್ ಡಿನ್ನರ್ಗೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಹೊತ್ತು ಮಾಡಿದ್ರೆ ಯಾರು ತಿನ್ನೋದೇ ಇಲ್ಲ ಇವಾಗ ಬಿಸಿಲಿಗೆ, ಹಾಗಾಗಿ ಒನ್ ಟೈಮಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ಗಂತೂ ಮನೇಲಿ ನಮ್ಮ ಹಸ್ಬೆಂಡ್ ಇದ್ರೆ ಏನೋ ಒಂಥರ ಖುಷಿ. ಅವ್ರಿಗಿದ್ದಾಗ ಕೆಲಸ ಮಾಡಿದ್ರೆ ನಂಗೆ ಗೊತ್ತೇ ಆಗಲ್ಲ ಹೆಂಗ್ ಕೆಲಸ ಮುಗೀತು ಅಂತ ಹೇಳ್ಬಿಟ್ಟು. ಹಾಗೆ ಟೈಮ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಫುಲ್ ಖುಷಿಯಾಗಿ ಹೋಗ್ತಾ ಇರತ್ತೆ. ಯಾವಾಗ್ಲೂ ಅನ್ಕೊತಾ ಇರ್ತೀನಿ ಅವ್ರು ಯಾವಾಗ್ಲೂ ಮನೇಲೇ ಇದ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಹಂಗೆ ಬೆಳಗ್ಗೆಯಿಂದ ನಮ್ ಜೊತೆನೆ ಇದ್ರ, ಹಾಗೆ ಅಡ್ಗೆ ಮಾಡ್ತಾ ಇದ್ನ, ನನ್ ಜೊತೆನೆ ಮಾತಾಡ್ಕೊಂಡು ನಿಂತಿದ್ರು. ಸೊ ಹಾಗೆ ನಾನು ಕೂಡ ಬೇಗ ಬೇಗ ಅಡ್ಗೆ ಎಲ್ಲ ಮಾಡ್ಕೊಂಡ್ಬಿಟ್ಟೆ. ಅಡ್ಗೆ ಎಲ್ಲ ಮಾಡಿ ಮಕ್ಳಿಗೂ ಕೂಡ ಊಟ ಎಲ್ಲ ಮಾಡಿಸ್ಬಿಟ್ಟು ನಾವು ಕೂಡ ಊಟ ಮಾಡಿ ಸುಮ್ನೆ ಕುತ್ಕೊಂಡಿದ್ವಿ. ಆಮೇಲೆ ಅಪ್ಪ ಮಕ್ಳು 3 ಜನನು ಗೇಮ್ ಆಡ್ತೀನಿ ಅಂದ್ಬಿಟ್ಟು ಟಿವಿಯಲ್ಲಿ ಏನೇನೋ ಟ್ರೈ ಮಾಡ್ತಾ ಇದ್ರು ಗೇಮ್ ಆಡಕ್ಕೆ. ಸೊ ನೋಡಿ 3 ಜನನು ಒಂದೇ ತರ ಇದ್ದಾರೆ, ಎಲ್ಲಾರುನು ಒಂದೇ ಅವರು. ಸೊ 3 ಜನ ಗಂಡ್ ಮಕ್ಳ ಹತ್ರ ನಾನೊಬ್ಳೆ ಹೆಣ್ಮಗು. ಒಂದೊಂದ್ಸಲಿ ತಲೆನೋವು ಬರುತ್ತೆ ಇವ್ರು 3 ಜನನು ಮೇಂಟೈನ್ ಮಾಡೋದು. ಬಟ್ ಒಂದೊಂದ್ಸಲಿ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ, ಅಷ್ಟೇ ಕೇರ್ ಮಾಡ್ತಾರೆ 3 ಜನನು. ನಂಗೆ ಏನಾರ ಹುಷಾರಿಲ್ಲ, ನನ್ ಕೈಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ಸೊ ಖುಷಿ ಆಗತ್ತೆ. ಸೊ ಸ್ವಲ್ಪ ಗೇಮ್ ಎಲ್ಲ ಆಡಿದ್ರ. ಆಮೇಲೆ ಏನಾದ್ರು ಗೇಮ್ ಆಡೋಣ, ಬೋರ್ ಹೊಡಿತಿದೆ ಅಂತ ಹೇಳ್ಬಿಟ್ಟು ಇವತ್ತು ಮಕ್ಳ ಜೊತೆ ಸೇರ್ಕೊಂಡು ನಾವು ಕೂಡ ಗೇಮ್ ಆಡಕ್ ಸ್ಟಾರ್ಟ್ ಮಾಡಿದ್ವಿ. ಹಸ್ಬೆಂಡ್ ಏನೋ ಕಂಡಿಡ್ದ್ಬಿಟ್ಟು ಆಡ್ತಾ ಇದ್ರು. ಆ 3 ಬಾಕ್ಸ್ ಒಳಗಡೆ ಒಂದ್ ಕ್ಯಾಪ್ ಇಟ್ಬಿಟ್ಟು ಯಾವ್ದ್ರಲ್ಲಿ ಇದೆ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಹೇಗ್ ಆಡ್ತಾ ಇದ್ದಾರೆ ಗೇಮು ಅಂತ ಹೇಳಿ. ಏ ಸೂಪರ್. ಚುಮ್ಮ ಜೋರಾಗೆ ಮಾಡು. ಇವಾಗ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿರೋ ಬೂಮ್ 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 ಗೇಮ್ನ ಆಡ್ತಾ ಇದೀವಿ ನಾನು ಚಿರು. ಸೊ ಇವಾಗ ನಾನು ಫಸ್ಟ್ ಬೂಮ್ ಮಾಡ್ತೀನಿ ಆಯ್ತಾ, ಕಣ್ಮುಚ್ಕೋಬೇಕು. ಬೂಮ್ ಬೂಮ್ ಬೂಮ್. ಇವಾಗ ನೀನು ಸೊ 3 ತೋರ್ಸನ್ನ. ಇವಾಗ ಓಕೆ ನೀನು ಬೂಮ್. ಏ ಇಲ್ಲ, ಒಂದು ಬೂಮ್ ಹಂಚಿರೋ ಬೂಮ್ ನಾನು. ಅಯ್ಯೋ ನೆಕ್ಸ್ಟ್ ಸೇಫ್ ಸೇಫ್ ಸೇಫ್. ನೀನು ಸೇಫ್ ಸೇಫ್ ನೀನು ಸೇಫ್. ಇಲ್ಲಿ ಕೂಚೋ. ಚಿರೋ ಬೂಮ್. ಅಯ್ಯೋ ನಾನೇ ಚಿರೋ ಇಲ್ಲ ಇನ್ನೂ ಒಂದಿದೆಯಲ್ಲ, ಅವಂಗ ಇವೆರಡರಲ್ಲಿ ಯಾವ್ದು ಎತ್ಕೊಂತ ಅದ್ರ ಮೇಲೆ ಡಿಪೆಂಡ್. ಚಿರೋ ಎತ್ಕಳೆ, ನೀನ್ ಎತ್ಕೊಂಡ್ರ ಮೇಲೆ ವಿನ್ನ ನೀನು. ನೈಟು ಮಕ್ಳ ಜೊತೆ ಗೇಮ್ ಆಡ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ, ಹಾಗೆ ಮಲ್ಕೋಬಿಟ್ವಿ. ಸೊ ಮತ್ತೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಲೇಟಾಗೆ ಎದ್ದಿದ್ದು, ಹಾಗಾಗಿ ಮಾರ್ನಿಂಗ್ ಡ್ರಿಂಕ್ನ ಮಾಡಿಕೊಂಡು ನನ್ನ ಪಾಡಿಗೆ ನಾನು ನೆಮ್ಮದೇ ಕುತ್ಕೊಂಡು ಕುಡಿತಾ ಇದ್ದೀನಿ. ಸ್ಕೂಲ್ ಇಲ್ವಲ್ಲ, ಹಾಗಾಗಿ ಸ್ಕೂಲ್ ಇದ್ರೆ ಅರಿಬಿರಿಯಲ್ಲಿ ಕೆಲಸ ಮಾಡಿಕೊಂಡು ಇನ್ನೊಂದು ಕಡೆ ಡ್ರಿಂಕ್ ಕುಡಿಬೇಕಾಗತ್ತೆ. ಇವಾಗ ಅದೆಲ್ಲ ಏನೂ ಇಲ್ಲ, ಆರಾಮಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ನನಗೆ ಅಂತ ಟೈಮ್ ಸಿಗತ್ತೆ ಕುಡ್ಕೊಂಡಿದ್ದೆ. ಮಕ್ಕಳೆಲ್ಲ ಕೆಳಗಡೆ ಆಟ ಆಡಕ್ಕೆ ಹೋಗಿದ್ರು. ನಾನು ಕುಡಿಯೋಷ್ಟರಲ್ಲಿ ಬುಜ್ಜಿ ಬೇಬಿ ಕೂಡ ವಾಪಸ್ ಬಂದ. ನಾನು ಇಲ್ಲಿ ಕಾಫಿ ಮಾಡಕ್ಕೆ ಹಸ್ಬೆಂಡ್ಗೆ ಕಾಲ್ ಕಾಯಿಸ್ತಾ ಇದ್ರೆ ನನಗೂ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ನೈಟು ಬೇಗ ಮಲ್ಕೊಂಡ್ಬಿಟ್ಟಿದ್ನ. ಸೊ ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅನ್ಸುತ್ತೆ ಅವನಿಗೆ, ಹಾಗಾಗಿ ಬೇಕು ಅಂತ ಹೇಳ್ತಿದ್ದ.
ಯೂಶಲಿ ನಾನು ಬೆಳಗ್ಗೆ ಹೊತ್ತೆಲ್ಲ ಮಿಲ್ಕ್ ಕೊಡಲ್ಲ, ಡೈಲಿ ಒಂದ್ಸಲಿ ಅಷ್ಟೇ ಕೊಡೋದು, ಅದು ನೈಟ್ ಟೈಮ್ ಮಾತ್ರ. ಇವತ್ತು ಹಠ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಕೊಡಕ್ಕೆ ರೆಡಿ ಮಾಡ್ತಾ ಇದ್ದೆ. ಅಂಡ್ ನಮ್ಮ ಮಾರ್ನಿಂಗ್ ಈ ಥರನೇ ಯಾವಾಗಲೂ ಸ್ಟಾರ್ಟ್ ಆಗೋದು. ಅವನಿಗೆ ಮ್ಯೂಸಿಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಟಿವಿಯಲ್ಲಿ ಹಾಕ್ಬಿಟ್ರೆ ಅವ್ನ ಪಾಡಿಗೆ ಅವ್ನು ಡ್ಯಾನ್ಸ್ ಆಡ್ಕೊಂಡಿರ್ತಾನೆ. ಸೊ ಇವತ್ತು ನೋಡಿ ನನ್ನ ಜೊತೆ ಅಡುಗೆ ಮನೇಲಿ ನಿಂತ್ಕೊಂಡು ಅವನು ಕೂಡ ಡ್ಯಾನ್ಸ್ ಆಡ್ತಾ ಇದ್ದ. ಫುಲ್ ಖುಷಿಯಾಗಿರುತ್ತೆ ಮಾರ್ನಿಂಗ್ ಈ ಥರ ಇದ್ದರೆ. ಅವ್ನು ನನಗೆ ಮುದ್ದು ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಬಂದು ಕೆನ್ನೆ ಎಲ್ಲ ಹಿಂಡೋದು, ಹಗ್ ಮಾಡೋದೆಲ್ಲ ಮಾಡ್ತಿರ್ತಾನೆ. ಅದೊಂಥರ ಚೆನ್ನಾಗಿರುತ್ತೆ ನನಗಂತೂ. ಸೊ ಆಮೇಲೆ ಹಾಲೆಲ್ಲ ಕಾಯಿಸಿದ್ಮೇಲೆ ಆ್ಯಂಡ್ ತುಂಬ ಜನ ಕೇಳ್ತೀರಾ ಏನಾದರೂ ಹಾಕ್ತೀರಾ ಅಂತ. ಫಸ್ಟೆಲ್ಲ ಅರಿಶಿನ ಮತ್ತು ಪೆಪ್ಪರ್ ಪೌಡ್ರು ಹಾಕ್ತಾ ಇದ್ದೆ, ಇವಾಗ ಅದೇನೂ ಹಾಕಲ್ಲ. ಜಸ್ಟ್ ಹಾಲನ್ನ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕುದಿಸ್ಬಿಟ್ಟು ಅವನಿಗೆ ಆರಿಸ್ಬಿಟ್ಟು ಕೊಡ್ತೀನಿ ಅಷ್ಟೇ. ಅವ್ನ ಪಾಡಿಗೆ ಅವ್ನು ಕುಡಿತಾನೆ. ಬುಜ್ಜಿ ಬೇಬಿದು ಏನು ಅಂದರೆ ನಾವೇನು ತಿನ್ನಿಸ್ಬೇಕು ಕುಡಿಸ್ಬೇಕು ಅನ್ನೋದೆಲ್ಲ ಏನಿರಲ್ಲ. ಜಸ್ಟ್ ಅವನಿಗೆ ಕೈ ಕೊಟ್ಟರೆ ಸಾಕು, ಅವ್ನ ಕೆಲಸನ ಅವನೇ ಮಾಡ್ಕೊತಾನೆ. ಅದೊಂದು ಊಟದಿಂದ ಹಿಡಿದು ಪ್ರತಿಯೊಂದೂ ಅಷ್ಟೇ. ಸೊ ಇವಾಗ ನೋಡಿ ಅವ್ನು ಕಾಯ್ತಾ ಇದ್ದಾನೆ ನಾನು ಕೊಡೋದ್ನೇ. ಕೊಟ್ಟಿದ ತಕ್ಷಣ ಅವ್ನ ಪಾಡಿಗೆ ಅವ್ನು ಆ ಸಾಂಗ್ ಕೇಳ್ಕೊಂಡು ಕುಡ್ಕೊಂಡಿದ್ದ. ಆಮೇಲೆ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಇವತ್ತು ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡ್ತಾ ಇದ್ದೀನಿ. ಬೇಗ ಬೇಗ ಮಾಡ್ಕೊಳ್ಳೋಣ, ಟೈಮ್ ಆಗೋಗಿತ್ತು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೆ. ಫಸ್ಟು ಪಲ್ಯ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಚಪಾತಿ ಎಲ್ಲ ಉಜ್ಕೊಳ್ಳೋಣ ಅಂತ ಹೇಳಿ ಪಲ್ಯ ಒಂದು ಕಡೆ ಮಾಡಿಟ್ಬಿಟ್ಟೆ. ಆ್ಯಂಡ್ ನಾನು ಕುತ್ಕೊಂಡು ಉಜ್ಜೋಕ್ಕಾಗಲ್ಲ, ಹಾಗಾಗಿ ಶೆಲ್ಫ್ ಮೇಲೇ ಚಪಾತಿ ಎಲ್ಲ ಉಜ್ಜೋದು ರೆಡಿ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ. ಸೊ ಅಲ್ಲೇ ಎಲ್ಲ ಒಂದೇ ಸಲ ಉಜ್ಕೊಂಡು ಆಮೇಲೆ ಸುಟ್ಕೊಂಡ್ರೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಕೊಟ್ಟರೆ ಆಗತ್ತೆ ಅಂತ ಹೇಳಿ ಉಜ್ಕೊತಾ ಇದ್ದೆ. ಅದನ್ನೆಲ್ಲ ಆದಮೇಲೆ ಹಸ್ಬೆಂಡು ಕೂಡ ಕೆಲ್ಸಕ್ಕೆ ಟೈಮ್ ಆಯಿತು, ಬೇಗ ಟಿಫನ್ ಹಾಕ್ಕೊಡು ಅಂತ ಹೇಳಿದ್ರು. ಎಲ್ಲ ಮಾಡಿದ್ಮೇಲೆ ಫಸ್ಟು ಅವರಿಗೆ ಟಿಫನ್ ಹಾಕ್ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಚಪಾತಿ ಎಲ್ಲ ಸುಟ್ಕೊಂಡೆ. ಬಟ್ ಬುಜ್ಜಿ ಬೇಬಿ ನನಗೆ ದೋಸೆ ಬೇಕು ಅಂತ ಕೇಳ್ತಾ ಇದ್ದ. ಸರಿ ಅಂತ ಹೇಳಿಬಿಟ್ಟು ಮನೇಲಿ ಹಿಟ್ಟಿತ್ತು, ದೋಸೆ ಮಾಡಿಬಿಟ್ಟು ಅವ್ನ ಪಾಡಿಗೆ ಅವ್ನ ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ರೆ ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡು ಅವ್ನ ಪಾಡಿಗೆ ಅವ್ನು ತಿಂತಾನೆ. ಏನಂದ್ರೆ ಎರಡೂ ಕೈಯಾಗಿ ತಿಂತಾ ಇರ್ತಾನೆ, ಅದಕ್ಕೆ ಫಸ್ಟೇ ಎರಡೂ ಕೈ ನೀಟಾಗಿ ವಾಶ್ ಮಾಡಿ ಬಿಟ್ಬಿಡ್ತೀನಿ, ಅವ್ನ ಪಾಡಿಗೆ ಅವ್ನು ತಿನ್ಕೊಂತಾನೆ. ಸೊ ಮಕ್ಳಿಗೆ ಈ ಥರ ರೂಢಿ ಆಗೋದ್ರಿಂದ ಮುಂದಕ್ಕೆ ಈಸಿ ಆಗತ್ತೆ. ಬಿಕಾಸ್ ನಮ್ಮ ಚಿರುಗೆ ಒಬ್ಬನೇ ಮಗು ಅಂತ ಹೇಳ್ಬಿಟ್ಟು ಚೆನ್ನಾಗಿ ರೂಢಿ ಮಾಡಿಬಿಟ್ವಿ ತಿನ್ಸೋದು. ಇವಾಗಲೇ ಅವ್ರ ಅಪ್ಪ ತಿನ್ಸಿದ್ರೇ ಊಟ ಮಾಡೋದು, ಇಲ್ಲಾಂದರೆ ತಿನ್ನೋದೇ ಇಲ್ಲ. ಹಾಗಾಗಿ ಬಟ್ ಬುಜ್ಜಿ ಬೇಬಿಗೆ ಏನಂದರೆ ಅವನಿಗೆ ಇಷ್ಟ, ಅವನಿಗೆ ಏನು ಕೊಟ್ಟರು ಅವನಾಗ ಅವ್ನು ತಿನ್ನೋದು ತುಂಬ ಇಷ್ಟ. ಹಾಗಾಗಿ ನಾವು ಕೂಡ ಹಂಗೆ ಬಿಟ್ಬಿಡ್ತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಹುಷಾರಿಲ್ದಂಗೆ ಆಗೋಗಿತ್ತು, ಹಾಗಾಗಿ ರೆಸ್ಟ್ ಮಾಡ್ತಾ ಇದ್ದೆ. ಆದರೆ ನಮ್ಮ ಬುಜ್ಜಿ ಬೇಬಿ ಹತ್ರ ನಾವು ರೆಸ್ಟ್ ಮಾಡೋಕ್ಕೆ ಆಗಲ್ಲ ನೋಡಿ. ಬಾತ್ರೂಮ್ ಡೋರ್ನ ಲಾಕ್ ಮಾಡೇ ಇರ್ತೀನಿ, ಆದ್ರೂ ಈ ಥರ ಹೋಗ್ಬಿಟ್ಟು ಆ ಸ್ಪ್ರೇ ತೊಗೊಂಡು ನೀರೆಲ್ಲ ಸ್ಪ್ರೇ ಮಾಡ್ಕೊತಾ ಇರ್ತಾನೆ. ಯಾರಾದರೂ ಹೋಗಿ ಕರ್ಕೊಂಡು ಬರಕ್ಕೆ ಹೋದ್ರೆ ಅವ್ರ ಮೇಲೂ ಸ್ಪ್ರೇ ಮಾಡ್ತಾ ಇರ್ತಾನೆ. ನಾನು ಹೋದ್ರೆ ನನ್ನ ಮೇಲೂ ಹಂಗೆ ಮಾಡ್ತಾ ಇದ್ದ. ಕೋಲ್ ತೊಗೊಂಡು ಹೊಡಿತೀನಿ ಅಂದರೂ ಬಂದಿಲ್ಲ. ಆಮೇಲೆ ಅವ್ರ ಅಪ್ಪನ ಕರ್ಕೊಂಡು ಬಂದು ಹೇಗೋ ಕರ್ಕೊಂಡು ಬಂದ್ವಿ. ಹೇಗೋ ಸಾಹಸ ಮಾಡಿ ಕರ್ಕೊಂಡು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಅವ್ರನ್ನೂ ಕೂಡ ಮಲಗಿಸ್ದೆ. ನೆಕ್ಸ್ಟು ಸಮ್ಮರ್ ಆಗಿರೋದ್ರಿಂದ ಗಿಡಗಳಿಗೆಲ್ಲ ಒಂದಿನ ಬಿಟ್ಟು ಒಂದಿನ ನೀರು ಹಾಕಿಲ್ಲ ಅಂದರೆ ಫುಲ್ ಬಾಡೋದಂಗೆ ಆಗೋಗ್ಬಿಡುತ್ತೆ. ಆ್ಯಂಡ್ ಇವಾಗ ಫ್ರೂಟ್ಸ್ ಗಿಡಗಳು ಬೇರೆ ಹಾಕಿದ್ದೀನಲ್ವಾ, ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಫ್ರೂಟ್ ಎಲ್ಲ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ಅದಕ್ಕೆ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಹಾಗೆ ಪ್ಯಾಷನ್ ಫ್ರೂಟ್ ಗಿಡ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಬಟ್ ಇನ್ನೂ ಯಾವುದೇ ಥರ ಹಣ್ಣೆಲ್ಲ ಬಿಟ್ಟಿಲ್ಲ, ಗಿಡ ಮಾತ್ರ ನೀಟಾಗಿ ಹಿಂಗೆ ಹಪ್ತಾ ಇದೆ. ಆ್ಯಂಡ್ ಪೊಟ್ಯಾಟೊ ಹಾಕಿದ್ನಲ್ಲ ಅದನ್ನು ಅಷ್ಟೇ ಇನ್ನೇನು ಹಾರ್ವೆಸ್ಟಿಗೆ ರೆಡಿ ಆಗಿದೆ. ಆ್ಯಂಡ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.